ವೆಲ್ಕಮ್ ಟು ಪಂಡ್ರಾಪುರ. ಸುಮಾರು 20 ಅವರ್ ಜರ್ನಿ ಮೈಸೂರಿಂದ ಏನಾದರೂ ಪಂಡ್ರಾಪುರಕ್ಕೆ ಹತ್ತಿದ್ರೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ ಈ ಜರ್ನಿ. ಇವಾಗ ಸ್ನ್ಯಾಕ್ಸ್ ಟೈಮ್, ಫ್ರೂಟ್ಸ್ ತಿಂತಾ ಇದ್ದೀವಿ. ಇದರ ಹೆಸರು ಸ್ಟಾರ್ ಫ್ರೂಟ್ ಅಂತ ನಾವು ಕರಿತೀವಿ. ನೀವೇನಂತ ಕರಿತೀರೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದನ್ನು ಕಮರಾಕ್ಷಿ ಹಣ್ಣು ಅಂತಲೂ ಕರೀತಾರೆ ಅನ್ಸುತ್ತೆ. ತಮಗೆಲ್ಲರಿಗೂ ಪಂಡರಾಪುರಕ್ಕೆ ಸ್ವಾಗತ. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಇವತ್ತು ನಾವು ಹೊಸ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಕಲ್ಪತರುನಾಡು ತುಮಕೂರಿನಲ್ಲಿದ್ದೀವಿ ಪ್ರಸ್ತುತ. ಇಲ್ಲಿಂದ ನಾವು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಅಲ್ಲಿ. ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಮೈಸೂರಿನಿಂದ ಪಂಡ್ರಾಪುರಕ್ಕೆ ಹೋಗುತ್ತೆ. ನಾವು ತುಮಕೂರಿನಲ್ಲಿ ಈ ಟ್ರೈನ್ನ ಹತ್ಕೋತೀವಿ. ಈ ಜರ್ನಿ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ. ಶ್ರೀ ಕ್ಷೇತ್ರ ಪಂಡ್ರಾಪುರದಲ್ಲಿ ಪಾಂಡುರಂಗ ವಿಠಲನ ದರ್ಶನ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನೀವೇನಾದ್ರೂ ಇನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನಾವು ಈಗ ತುಮಕೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನಮ್ಮ ಟ್ರೈನ್ 7:45ಗಿದೆ. ಈಗ ಆಲ್ಮೋಸ್ಟ್ 7:30 ಆಗಿದೆ. ಇನ್ನೊಂದು 15 ಮಿನಿಟ್ಸ್ಗೆ ಟ್ರೈನ್ ಬರುತ್ತೆ. ನಾವು ಈ ಟ್ರೈನಲ್ಲಿ ಬುಕ್ ಮಾಡ್ಕೊಂಡಿರೋದು 3AC ಕ್ಯಾಟಗರಿಯಲ್ಲಿ ಸೀಟ್ಸ್ನ. ಇದರ ಕಾಸ್ಟ್ ನಮಗೆ ತುಮಕೂರಿನಿಂದ ಪಂಡ್ರಾಪುರಕ್ಕೆ 1250 ರುಪೀಸ್ ಆಗಿದೆ. ಮತ್ತು ನಿಮ್ಗೆ ಇದರಲ್ಲಿ 2AC ಕೂಡ ಅವೈಲೇಬಲ್ ಇದೆ, 1AC ಇದೆ, ಮತ್ತು ಜನರಲ್ ಸ್ಲೀಪರ್ ಕೂಡ ಅವೈಲೇಬಲ್ ಇದೆ. ನಾವು ಹೋಗ್ತಿರೋ ಈ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಮೈಸೂರಿನಿಂದ ಹೊರಡೋದು. ಮೈಸೂರಿನಿಂದ ಮಧ್ಯಾಹ್ನ 3:45ಗೆ ಈ ಟ್ರೈನ್ ಹೊರಡುತ್ತೆ. ಹಾಗೆ ಈ ಟ್ರೈನು ನಮಗೆ ಬೆಂಗಳೂರಿಗೆ ಸುಮಾರು 6:00 ಬರುತ್ತೆ ಸಾಯಂಕಾಲ. ಅಲ್ಲಿಂದ ನಮಗೆ ತುಮಕೂರಿಗೆ ಬರೋದು 7:45 ಆಗುತ್ತೆ. ಮರುದಿನ ಪಂಡ್ರಾಪುರದಲ್ಲಿ ಮಧ್ಯಾಹ್ನ 1 ಗಂಟೆ 12:30 1 ಗಂಟೆ ಅರೌಂಡ್ ನಾವು ಪಂಡ್ರಾಪುರನ ರೀಚ್ ಆಗ್ತೀವಿ. ಸುಮಾರು 20 ಅವರ್ ಜರ್ನಿ ಮೈಸೂರಿಂದ ಏನಾದರೂ ಪಂಡ್ರಾಪುರಕ್ಕೆ ಹತ್ತಿದ್ರೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ ಈ ಜರ್ನಿ. ಬನ್ನಿ ನೋಡೋಣ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಈ ಬಾರಿ ನಾವು ಹೋಗ್ತಿರೋದು 20 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀವಿ. ನಾವು ಇಬ್ಬರೇ ಎಲ್ಲ ಟ್ರಾವೆಲ್ ಮಾಡ್ತಿರೋದು. ಒಬ್ಬೊಬ್ರು ಒಂದೊಂದು ಸ್ಟಾಪಲ್ಲಿ ಹತ್ತುತ್ತಾ ಇದ್ದೀವಿ. ನಾವು ತುಮಕೂರಿಂದ ಆಲ್ಮೋಸ್ಟ್ 11 ಮೆಂಬರ್ಸ್ ಹತ್ತುತ್ತಾ ಇದ್ದೀವಿ. ಬೆಂಗಳೂರಿಂದ ಆಲ್ರೆಡಿ ಒಂದು 6 ಮೆಂಬರ್ಸ್ ಹತ್ತಿದ್ದಾರೆ, ಮತ್ತು ಅರಸೀಕೆರೆಯಿಂದ ಕೂಡ ಹತ್ತುತ್ತಾ ಇದ್ದಾರೆ. ಫೈನಲಿ ನಮ್ಮ ಟ್ರೈನ್ ಬರ್ತಾ ಇದೆ, ಗೋಲ್ಗುಂಬಸ್ ಎಕ್ಸ್ಪ್ರೆಸ್. ಆಲ್ಮೋಸ್ಟ್ 25 ಮಿನಿಟ್ಸ್ ಡಿಲೇ ಆಗಿದೆ. 16535. ಇದೆಲ್ಲ ಜನರಲ್ಲು, ಫುಲ್ ರಶ್ ಇದೆ ಜನರಲ್ಲು. ಇದೆಲ್ಲ ಫಸ್ಟ್ ಕ್ಲಾಸ್ AC, ಇದು ಸೆಕೆಂಡ್ ಕ್ಲಾಸ್ AC. ಹುಬ್ಬಳ್ಳಿ ಮೈಸೂರು ಪಂಡ್ರಾಪುರ B2, ನೆಕ್ಸ್ಟ್ B3 ಬರುತ್ತೆ. ಇದು ನಮ್ಮ ಕೋಚ್, ಇದು B3. ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಈ ಕಂಪಾರ್ಟ್ಮೆಂಟ್ ಪೂರ್ತಿ ನಮ್ಮದೇ. ಇಲ್ಲೊಂದು ಕಡೆ ಆ್ಯಂಡ್ ದಿಸ್ ಒನ್ ಆಲ್ಸೋ. ಹಾಯ್ 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 ಹಾಯ್. ಇದು ನಮ್ಮ ಸೀಟ್. ಇದು ಆಲ್ಮೋಸ್ಟ್ ಇಲ್ಲಿ 6 ಜನಕ್ಕೆ ಅಕಾಮಡೇಟ್ ಮಾಡ್ಬೋದು. ಕೆಳಗಡೆ 2, ಮಧ್ಯ ಆ್ಯಂಡ್ ಮೇಲೆ. ಫೈನಲಿ ಟ್ರೈನಲ್ಲಿ ಸೆಟಲ್ ಆದ್ವಿ. ಫುಡ್ನ ಪಾರ್ಸಲ್ ಮಾಡ್ಕೊಂಬಂದಿದ್ದೀವಿ. ಈಗ ಊಟ ಮಾಡಿಬಿಟ್ಟು ಮುಂದಿನ ಪ್ರಯಾಣ ಹಾಗೆ ಕಂಟಿನ್ಯೂ ಮಾಡೋದು. ಮೂವಿಂಗ್ ಟ್ರೈನಲ್ಲಿ ಊಟ ಮಾಡೋದೇ ಒಂದು ಸೂಪರ್ ಅನುಭವ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 20-25 ಮಿನಿಟ್ಸ್ ಡಿಲೇ ಆಗಿದೆ. ಫಾಸ್ಟಾಗೆ ಹೋಗ್ತಿದ್ದಾನೆ, ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ತುಮಕೂರಿಂದ ಹತ್ತಿದ ಮೇಲೆ ಮೊದಲನೇ ಸ್ಟಾಪ್ ಇದು. ತಿಪ್ಟೂರಿಗೆ ಬಂದಿದ್ದೀವಿ. 9:05 ಆಗಿದೆ ನಾವು ತಿಪ್ಟೂರಿಗೆ ಬರೋಷ್ಟೊತ್ತಿಗೆ. ಇದು ಮೊದಲನೇ ಸ್ಟಾಪ್. ಆಲ್ಮೋಸ್ಟ್ ಟ್ರೈನ್ ತುಂಬ ಕಂಪ್ಲೀಟಾಗಿ ಫಿಲ್ ಆಗೋಗ್ಬಿಟ್ಟಿದೆ. ಯಾವುದು ವೇಕೆಂಟ್ ಸೀಟ್ಸ್ ಕಾಣಿಸ್ತಾ ಇಲ್ಲ. ಹಾಗೆ ಜನರಲ್ ಫುಲ್ ವಿಪರೀತ ಅನ್ನೋಷ್ಟು ರಶ್ ಇದೆ. ಇವತ್ತು ಶುಕ್ರವಾರ ಆದ ಕಾರಣ ತುಂಬ ರಶ್ ಇರುತ್ತೆ ಅನಿಸುತ್ತೆ. ನಾರ್ಮಲ್ ವೀಕ್ ಡೇಸಲ್ಲಿ ಇಷ್ಟೊಂದು ರಶ್ ಇರೋದಿಲ್ಲ ಈ ಟ್ರೈನ್ಗೆ. ಅರಸೀಕೆರೆ ರೈಲ್ವೆ ಸ್ಟೇಷನ್ 9:30ಗೆ ರೀಚ್ ಆಗಿದ್ದೀವಿ. ಅರಸೀಕೆರೆ ಜಂಕ್ಷನ್, ಹಾಗಾಗಿ ಸಾಕಷ್ಟು ಹೊತ್ತು ಇಲ್ಲಿ ನಿಲ್ಲಿಸ್ತಾರೆ.
ನಾವು ಜನರಲ್ ಆಗಿ ಟ್ರೈನ್ ಜರ್ನಿನೇ ಆಪ್ಟ್ ಮಾಡ್ಕೊಳ್ಳೋದು. ಅದರಲ್ಲೂ ನಾವು ಥರ್ಡ್ ಕ್ಲಾಸ್ ಎ ಸಿನಲ್ಲಿ ಆಪ್ಟ್ ಮಾಡ್ಕೊತೀವಿ. ಅದರಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಅದೇನೆಂದರೆ ನೀವು ಈ ಥರ್ಡ್ ಕ್ಲಾಸ್ ಎ ಸಿನಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ದಿಂಬ್ ಆಗಿರ್ಬೋದು, ಹಾಗೆ ರಗ್ ಆಗಿರ್ಬೋದು, ಅದು ಯಾವುದೇ ಕ್ಯಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸಂಪೂರ್ಣವಾಗಿ ಎಲ್ಲ ರೈಲ್ವೇಸಿಂದನೇ ಪ್ರೊವೈಡ್ ಮಾಡ್ತಾರೆ. ಅದೊಂದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಜನರಲ್ ಸ್ಲೀಪರ್ ನೀವು ಬುಕ್ ಮಾಡ್ಕೊಂಡಾಗ ನಿಮಗೆ ಜನರಲ್ ಕ್ಲಾಸ್ನವರೆಲ್ಲ ವಿತ್ ಟಿಕೆಟ್ ಇದ್ದರೆ ಅವರು ಸ್ಲೀಪರ್ ಕ್ಲಾಸಿಗೆ ಬಂದುಬಿಡ್ತಾರೆ ಒಂದೊಂದು ಸಲ, ಜನರಲ್ ಕ್ಲಾಸ್ ಏನಾದರೂ ಫುಲ್ ಆದರೆ. ಬಟ್ ಎ ಸಿನಲ್ಲಿ ಜನರಲ್ ಆಗಿ ಬರೋದಿಲ್ಲ, ನಿಮಗೆ ತುಂಬ ಸ್ಪೇಸ್ ಖಾಲಿ ಇರುತ್ತೆ. ಅದೊಂದು ಮೇಜರ್ ಅಡ್ವಾಂಟೇಜ್. ಹಾಗಾಗಿ ನಾವು ಥರ್ಡ್ ಕ್ಲಾಸ್ ಎ ಸಿನೇ ಟ್ರೈನಲ್ಲಿ ಪ್ರಿಫರ್ ಮಾಡ್ತೀವಿ. ಈಗ ಆಲ್ಮೋಸ್ಟ್ 10:30 ಆಗಿದೆ. ನಾವು ಬೀರೂರು ಜಂಕ್ಷನ್ ಬಿಟ್ಟಿದ್ದೀವಿ. ಮಾರ್ನಿಂಗ್ ಎದ್ದಾಗ ಯಾವ ಸ್ಟೇಷನಲ್ಲಿ ಇರ್ತೀವಿ ಅಂತ ಅಪ್ಡೇಟ್ ಕೊಡ್ತೀವಿ. ಈಗ ಮಲ್ಕೋತಾ ಇದ್ದೀವಿ. ಗುಡ್ ನೈಟ್, ಶುಭರಾತ್ರಿ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಲ್ಮೋಸ್ಟ್ ಇವಾಗ ಬೆಳಗ್ಗೆ ಡೇ 2 ಬೆಳಗ್ಗೆ 7 ಗಂಟೆ ಆಗಿದೆ. ನಾವು ಆಲ್ಮಟ್ಟಿ ಹತ್ರ ಇದ್ದೀವಿ. ಹೊರಗಡೆ ಲೊಕೇಶನ್ ಬ್ಯೂಟಿಫುಲ್ ಆಗಿದೆ, ಅದನ್ನು ಕ್ಯಾಪ್ಚರ್ ಮಾಡೋಣಂತೆ ಬನ್ನಿ. ಬ್ಯೂಟಿಫುಲ್ ಆಗಿದೆ ನೋಡಿ. ಈಗ ನೀವು ನೋಡ್ತಿರೋದು ಸುಪ್ರಸಿದ್ಧವಾದ ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್. ಇದು ಒನ್ ಆಫ್ ದ ಮೇಜರ್ ಡ್ಯಾಮ್ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ ನಮಗೆ 123 TMC ಅಷ್ಟು ನೀರನ್ನ ಸ್ಟೋರೇಜ್ ಮಾಡ್ಬೋದಾಗಿರುತ್ತೆ. ಈಗ ನೀವು ನೋಡ್ತಿರೋದು ಡ್ಯಾಮ್ನ ಹಿಂಭಾಗದ ನೀರನ್ನ. ಈಗ ಆಲ್ಮೋಸ್ಟ್ ಟೈಮ್ ಅರೌಂಡ್ 8 ಗಂಟೆ ಆಗಿದೆ. ಈಗ ನಾವು ವಿಜಯಪುರ ರೀಚ್ ಆಗ್ತಾ ಇದ್ದೀವಿ. ಈ ಟ್ರೈನಲ್ಲಿ ನೀವು ಬೆಂಗಳೂರಿನಿಂದ ಪಂಡ್ರಾಪುರಕ್ಕೆ ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನಿಮಗೆ ಜನರಲ್ ಸ್ಲೀಪರಲ್ಲಿ ಅರೌಂಡ್ 500 ರೂಪೀಸ್ ಆಗುತ್ತೆ. ಅದೇ ನೀವು 3 AC ಬುಕ್ ಮಾಡಿಕೊಂಡ್ರೆ ಒಬ್ಬರಿಗೆ 1250 ರೂಪೀಸ್ ಆಗುತ್ತೆ. ಮತ್ತು 2 AC ಬುಕ್ ಮಾಡಿಕೊಂಡ್ರೆ ಅರೌಂಡ್ 1800 ರೂಪೀಸ್ ಆಗುತ್ತೆ. ಅದೇ ನೀವು 1 AC ಅಂದರೆ ಕೂಪ್ ಥರ ಬುಕ್ ಮಾಡಿಕೊಂಡ್ರೆ ನಿಮಗೆ ಅರೌಂಡ್ 3000 ರೂಪೀಸ್ ಬೀಳುತ್ತೆ ಕಾಸ್ಟು. ಇನ್ನು ಈ ಟ್ರೈನ್ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬೇಕು ಅಂದರೆ IRCTC ಅವರ ಒಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬಹುದು. ಇಲ್ಲ ಅವ್ರದ್ದು IRCTC ಆ್ಯಪ್ ಕೂಡ ಇದೆ, ಅದರಲ್ಲೂ ಕೂಡ ನೀವು ಬುಕ್ ಮಾಡ್ಕೋಬಹುದಾಗಿರುತ್ತೆ. ನಾವು ಈ ವಿಡಿಯೋ ಎಂಡಲ್ಲಿ ಕೂಡ ನಿಮಗೆ ಪ್ರೊಸೀಜರ್ ತೋರಿಸ್ತೀವಿ, ಯಾವ ರೀತಿಯಾಗಿ ನೀವು ಈ ಟ್ರೈನ್ಸ್ನ ಬುಕ್ ಮಾಡ್ಕೋಬೋದು ಅಂತ. ಈಗ ನಮ್ಮ ಮುಂದಿನ ಸ್ಟೇಷನ್ ಬಂದುಬಿಟ್ಟು ವಿಜಯಪುರ, ಅಂದರೆ ಬಿಜಾಪುರ. ನೋಡೋಣ ಗೋಲ್ ಗುಂಬಸ್ ಏನಾದರೂ ಕಾಣುತ್ತಾ ಅಂತ. ಅದರ ಹೆಸರುವಾಗೆ ಇಲ್ಲಿ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅಂತ ಈ ಟ್ರೈನಿಗೆ ಇಟ್ಟಿರೋದು. ವಿಜಯಪುರ ಆದಮೇಲೆ ಇಂಡಿ ರೋಡ್ ಅಂತ ಸಿಗುತ್ತೆ, ಅದು ಲಾಸ್ಟ್ ನಮ್ಮ ಕರ್ನಾಟಕದ ಸ್ಟೇಷನ್ ಆಗಿರುತ್ತೆ. ಇಂಡಿ ರೋಡ್ ಆದಮೇಲೆ ನಮಗೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಮೊದಲನೇ ಸ್ಟೇಷನ್ ನಮಗೆ ಬರೋದು ಸೊಲ್ಲಾಪುರ. ಸೊಲ್ಲಾಪುರದಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಟ್ರೈನ್ ಫುಲ್ ಖಾಲಿಯಾಗಿ ಹೋಗುತ್ತೆ. ಸೊಲ್ಲಾಪುರ ಆದ ನಂತರ ನಮಗೆ ಬರುವ ಸ್ಟೇಷನ್ ಕುರುಡುವಾಡಿ ಅಂತ. ಅದಾದ ನಂತರ ಕೊನೆಯ ಸ್ಟೇಷನ್ ಬಂದುಬಿಟ್ಟು ಪಂಡ್ರಾಪುರ. ಈ ಟ್ರೈನಲ್ಲಿ ಆಲ್ಮೋಸ್ಟ್ ಎಲ್ಲ ಹುಬ್ಳಿನಲ್ಲೇ ತುಂಬ ಜನ ಇಳ್ಕೊಂಡ್ಬಿಟ್ರು. ಬೋಗಿ ಪೂರ್ತಿ ಖಾಲಿನೇ ಇದೆ ಅಂತ ಹೇಳ್ಬೋದು. ಈ ಟ್ರೈನ್ ಆಲ್ಮೋಸ್ಟ್ ನಮಗೆ ಹುಬ್ಳಿನಲ್ಲೇ ತುಂಬ ಜನ ಇಳ್ಕೊಂಡ್ಬಿಡ್ತಾರೆ. ಈ ಟ್ರೈನಲ್ಲಿ ಎಲ್ಲ ಸೂಪರ್ಬ್ ಆಗಿದೆ. ಬಟ್ ಒಂದೇ ಒಂದು ಬೇಜಾರಾಗಿದ್ದೇನು ಅಂದರೆ ವಾಶ್ರೂಮ್ ಅಷ್ಟು ಕ್ಲೀನ್ ಆಗಿಲ್ಲ. ಬೇರೆ ಟ್ರೈನ್ಸಲ್ಲಿ ಇನ್ನೂ ತುಂಬ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಬಟ್ ಇಲ್ಲೇನು ಜನ ಸರಿಯಾಗಿ ಯೂಸ್ ಮಾಡಿಲ್ವೋ ಅಥವಾ ಅವ್ರು ಕ್ಲೀನ್ ಸರಿಯಾಗಿ ಮಾಡಿಲ್ವೋ ಗೊತ್ತಿಲ್ಲ. ವಾಶ್ರೂಮ್ಸ್ ಓಕೆ ಇದೆ ಅಷ್ಟೇ. ಜನರಲ್ ಆಗಿ ಎಲ್ಲರಿಗೂ ಡೌಟ್ ಇರುತ್ತೆ, 3rd ಟೈರ್ AC ಅಂದರೆ 3 ಟೈರ್ AC ಅಂದರೆ ಹೇಗಿರುತ್ತೆ ಅಂತ. ಇದ್ರಲ್ಲಿ ಸೀಟಿಂಗ್ ನೋಡಿ ಈ ಥರ ಇರುತ್ತೆ, 3 ಇರುತ್ತೆ, 1 + 2 + 3. ಹಾಗೆ ಇಲ್ಲೂ 1 + 2 + 3. ಹಾಗೆ ಹಿಂದೆಗಡೆ 2. ಟೋಟಲ್ ನಮಗೆ 6 + 2. ಟೋಟಲ್ ಆಗಿ 6 + 2 8 ಸೀಟ್ಸ್ ಅವೈಲಬಲ್ ಇರುತ್ತೆ ಒಂದಿದಕ್ಕೆ. ಅದೇ ಏನಾದರೂ ನಾವು 2 ಟೈರ್ AC ಬಂದರೆ ಮಧ್ಯದ ಸೀಟ್ ಇರೋದಿಲ್ಲ, ಇದು ಇನ್ನೂ ಕೆಳಗಡೆ ಇರುತ್ತೆ. ನಮಗೆ ಸ್ಪೇಸ್, ಹೆಡ್ ಸ್ಪೇಸ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ನಮಗೆ 2 + 2 + 2 ಟೋಟಲ್ 6 ಸೀಟ್ಸ್ ಇರುತ್ತೆ. ನಾವು ಆಲ್ರೆಡಿ ಫಸ್ಟ್ ಕ್ಲಾಸ್ AC ಕೂಡ ಪ್ರಯಾಣ ಮಾಡಿದ್ದೀವಿ. ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾವು ಆಲ್ರೆಡಿ ವೈಜಾಗ್ ಅಂದರೆ ವಿಶಾಖಪಟ್ಟಣಂಗೆ ಹೋಗುವಾಗ ತೋರಿಸಿದ್ದೀವಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ. ಆಲ್ಮೋಸ್ಟ್ ಟ್ರೈನ್ ಪೂರ್ತಿ ಖಾಲಿಯಾಗಿ ಹೋಗಿದೆ, ಬರೀ ಎಲ್ಲ ನಮ್ಮ ಫ್ಯಾಮಿಲಿ ಅವ್ರದ್ದೇ ಹವಾ. ಇದು ಈ ಸೀಟ್ಸು ಮತ್ತು ಮುಂದಿನ ಸೀಟ್ಸು ಎಲ್ಲ ಬರೀ ನಮ್ಮ ಫ್ಯಾಮಿಲಿ ಅವ್ರದ್ದೇ ಹವಾ ಇವಾಗ. ನಾವೊಂದು 20 ಜನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇವಾಗ ನಾವು ಬಿಜಾಪುರ ಎಂಟ್ರ್ ಆಗ್ತಾ ಇದ್ದೀವಿ. ಗೋಲ್ ಗುಂಬಸ್ ಕಾಣುತ್ತೆ, ನೋಡೋಣಂತೆ ಇವಾಗ. ನೋಡಿ ಗೋಲ್ ಗುಂಬಸ್ ಕಾಣ್ತಾ ಇದೆ. ಇದು ಕೋಟೆ. ಇದು ವೆಲ್ಕಮ್ ಟು ವಿಜಯಪುರ. 8 ಗಂಟೆ 10 ನಿಮಿಷ ವಿಜಯಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಆನ್ ಟೈಮ್ ಇದೆ ಟ್ರೈನ್, ಏನು ತುಂಬ ಡಿಲೇ ಏನಿಲ್ಲ.
ಚಪಾತಿ ತೊಗೊಂಬಂದಿದ್ವಿ ಮನೆಯಿಂದ, ಅದನ್ನೇ ಇವಾಗ ಬ್ರೇಕ್ಫಾಸ್ಟಿಗೆ ತಿಂತಾ ಇರೋದು. ಎಲ್ಲ ಸರ್ವ್ ಮಾಡಿಕೊಂಡು ಒಂಥರ ಪ್ರೈವೇಟ್ ಟ್ರೈನ್ ಇದ್ದಂಗಿದೆ. ಇವಾಗ ಇಂಡಿ ರೋಡ್ ಆಯಿತು. ನೆಕ್ಸ್ಟ್ ನಾವು ಕರ್ನಾಟಕದಿಂದ ಮಹಾರಾಷ್ಟ್ರ ಎಂಟರ್ ಆಗ್ತಾ ಇದ್ದೀವಿ. ಮಹಾರಾಷ್ಟ್ರದು ಫಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಸೊಲ್ಲಾಪುರ್. ಇದು ಒನ್ ಆಫ್ ದ ಮೇಜರ್ ರೈಲ್ವೆ ಸ್ಟೇಷನ್ ಅನ್ಬೋದು ನಮಗೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಜಂಕ್ಷನ್, ಅದು ಸೊಲ್ಲಾಪುರ್ ಜಂಕ್ಷನ್. ಈಗ ನಾವು ಅಫಿಷಿಯಲ್ ಆಗಿ ಮಹಾರಾಷ್ಟ್ರನ ಎಂಟರ್ ಆಗಿದ್ದೀವಿ. ಇವಾಗ ಸ್ನ್ಯಾಕ್ಸ್ ಟೈಮ್. ಫ್ರೂಟ್ಸ್ ತಿಂತಾ ಇದ್ದೀವಿ. ಇದರ ಹೆಸರು ಸ್ಟಾರ್ ಫ್ರೂಟ್ ಅಂತ ನಾವು ಕರಿತೀವಿ. ನೀವೇನಂತ ಕರಿತೀರೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದನ್ನು ಕಮರಾಕ್ಷಿ ಹಣ್ಣು ಅಂತಲೂ ಕರೀತಾರೆ ಅನ್ಸುತ್ತೆ. ಟ್ರೈನಲ್ಲಿ ಈ ಥರ ಎಲ್ಲ ಫ್ಯಾಮಿಲಿ ಜೊತೆಗೆ ಈ ಥರ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಹೋಗೋಕ್ಕೆ ಸೂಪರ್ ಆಗಿರುತ್ತೆ. ಉಪ್ಪು ಖಾರ ಜೊತೆಗೆ ಇದ್ಬಿಟ್ರಂತೂ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು. ಇದು ಸಿಟ್ರಸ್ ಫ್ರೂಟ್, ಇದು ತುಂಬ ನೀರಿನಂಶ ಇರುತ್ತೆ ಇದರಲ್ಲಿ. ಹಾಂ, ತುಂಬ ಒಳ್ಳೇದಂತೆ ಆರೋಗ್ಯಕ್ಕೆ. ನೋಡಿ, ಈ ರೀಲ್ಸ್ದು ಪ್ರಾಕ್ಟೀಸ್ ನಡೀತಾ ಇದೆ, ಡಿಸ್ಕಷನ್ ಮಾಡ್ತಿದ್ದಾರೆ. ಯಾವುದೋ ಒಂದು ರೀಲ್ಸಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಇದ್ದಾರೆ. ನಮಗೆ ಪ್ರೈವೇಟ್ ಟ್ರೈನ್ ಥರ ಇದೆ, ಯಾರು ಜನ ಇಲ್ಲದೆ ಇರೋದಕ್ಕೆ ಇವರೆಲ್ಲ ಡ್ಯಾನ್ಸು ಎಲ್ಲ ಮಾಡ್ತಾ ಇದ್ದಾರೆ. ನಾಲ್ಕು ಜನ ಮಾಡ್ತಾ ಇರಿ, ಅವಳು ಸಿಂಕ್ ಮಾಡ್ತಾ ಇದ್ರ ಬದಲು ಹಿಂಗ್ ಬರುತ್ತೆ. ನೋಡೋಣ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಆಮೇಲೆ ನಿಮಗೆ ಅದನ್ನು ಕೂಡ ಹಾಕ್ತೀನಿ ವಿಡಿಯೋನಲ್ಲಿ. ಮಹಾರಾಷ್ಟ್ರದ ಸೊಲ್ಲಾಪುರ್ ಸ್ಟೇಷನ್ಗೆ ಎಂಟರ್ ಆಗ್ತಾ ಇದೀವಿ. ನೋಡಿ, ಇದು ತುಂಬ ಒನ್ ಆಫ್ ದ ಮೇಜರ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ಈಗ ನಮ್ಮ ಟ್ರೈನ್ ಸೊಲ್ಲಾಪುರ ಎಂಟರ್ ಆಗ್ತಾ ಇದೆ, ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೆ. ಸೊಲ್ಲಾಪುರ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇನ್ನು ಕೇವಲ ಒಂದೇ ಒಂದು ಸ್ಟೇಷನ್ ಇರೋದು. ಅದಾದ ನಂತರ ನಮಗೆ ಪಂಡ್ರಾಪುರ್ ರೀಚ್ ಆಗ್ತೀವಿ. ಇವಾಗ ಟೈಮ್ ಬಂದುಬಿಟ್ಟು 10:15 ಆಗಿದೆ. ನಾವು ಪಂಡ್ರಾಪುರ್ ಆನ್ ಟೈಮೇ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ಆಮೇಲೆ ರೀಚ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಸ್ಟೇಷನ್ ನೋಡಿ, ನೋಡಿ ಇಲ್ಲಿ ಹಾಕಿದ್ದಾರೆ ಗೋಲ್ ಗುಂಬಾಸ್ ಎಕ್ಸ್ಪ್ರೆಸ್ ಅಂತ. ನೋಡಿ, ಟ್ರೈನ್ ಸೊಲ್ಲಾಪುರದಿಂದ ಹೊರಟಿದೆ. ಇದು ಪರಿಸ್ಥಿತಿ, ಯಾರೂ ಇಲ್ಲ ನೋಡಿ, ಎಲ್ಲ ಫುಲ್ ಖಾಲಿ. ಅದು ಸ್ಯಾಟರ್ಡೆ ಸಂಡೇ. ನಾವೇ ನಮ್ಮ ಫ್ಯಾಮಿಲಿಯವ್ರು 20 ಜನ ಪಂಡ್ರಾಪುರ್ಗೆ ಹೋಗ್ತಿರೋರು ಮಾತ್ರ ಇರೋದು. ಈ 3 ಕಂಪಾರ್ಟ್ಮೆಂಟ್ ಥರ ಇದೆಯಲ್ಲ, ಇಲ್ಲಿ ಮಾತ್ರ ನಮ್ಮ ಫ್ಯಾಮಿಲಿಯವ್ರು ಇದ್ದಾರೆ ಅಷ್ಟೇ. ರನ್ 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 ರನ್. ಹಾಯ್ ಹೇಳು, ಎಲ್ರಿಗೂ ಹಾಯ್ ಹೇಳು. ಹಾಯ್. ನಿನ್ನ ಹೆಸರೇನು? ಶರದಿ. ಇನ್ನೇನು ಇನ್ನೊಂದು ಹಾಫ್ ಆನ್ ಅವರ್ಗೆ ನಾವು ಪಂಡ್ರಾಪುರ ರೀಚ್ ಆಗ್ತೀವಿ. ನಾವು ಮಾರ್ನಿಂಗ್ ಒಂದು 4-5 ಅವರ್ಸ್ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಬಂದಿರೋದಕ್ಕೆ ಟೈಮ್ ಹೋಗಿರೋದೇ ಗೊತ್ತಿಲ್ಲ. ಮತ್ತು ಫುಡ್ ಐಟಮ್ಸ್ ಅಂತೂ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ನಾವು 2 ಡೇಸಲ್ಲಿ ಟ್ರೈನಲ್ಲೇ ಸರ್ವೈವ್ ಆಗ್ಬೋದು, ಅಷ್ಟು ಫುಡ್ ಐಟಮ್ಸ್ ತಂದಿದ್ದಾರೆ. ಸೊ ತಿಂತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ. ಮತ್ತು ಸ್ವಲ್ಪ ರೀಲ್ಸ್ ಮಾಡಿದ್ವಿ, ಸ್ವಲ್ಪ ವೀಡಿಯೋಸು ಮಾತಾಡಿಕೊಂಡು ಗೇಮ್ಸ್ ಎಲ್ಲ ಆಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನೇನು ಇನ್ನೊಂದು ಹಾಫ್ ಆನ್ ಅವರ್ಗೆ ನಾವು ಪಂಡ್ರಾಪುರ ರೀಚ್ ಆಗಿಬಿಡ್ತೀವಿ. ಇನ್ನು ನಾವು ಫ್ಯಾಮಿಲಿ ಮೆಂಬರ್ಸ್ ಹೆಂಗೆ ಬಂದಿದ್ದೀವಿ ಅಂದರೆ 3 ಇಯರ್ಸಿಂದ ಹಿಡಿದು 70 ಇಯರ್ಸ್ವರೆಗೂ ಪ್ರತಿಯೊಬ್ಬರು ಕೂಡ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಜರ್ನಿ, ಎಲ್ರಿಗೂ ಕೂಡ ಕಂಫರ್ಟಬಲ್ ಕೂಡ ಇದೆ ಟ್ರೈನಲ್ಲಿ ಬಂದಿರೋದ್ರಿಂದ. ಮತ್ತು ಆಲ್ಮೋಸ್ಟ್ ಈ ಕೋಚಲ್ಲಿ ಬೇರೆ ಯಾರೂ ಇಲ್ಲ, ಬರೀ ನಾವಷ್ಟೇ 20 ಮೆಂಬರ್ಸ್ ಇರೋದು. ಇನ್ನು ನಾವು ಪಂಡ್ರಾಪುರ್ ರೀಚ್ ಆದಮೇಲೆ ಅಕಾಮಿಡೇಷನ್ ಬೇಕಾಗತ್ತೆ. ನಾವು 20 ಜನ ಇರೋದು. ಅಕಾಮಿಡೇಷನ್ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹಾಗೆ ದರ್ಶನದ ವ್ಯವಸ್ಥೆ ಏನೆಲ್ಲ ಆಪ್ಷನ್ಸ್ ಇದೆ, ಹಾಗೆ ನಾವು ಸೈಟ್ ಸೀಯಿಂಗ್ ಏನೆಲ್ಲ ನೋಡ್ಬೋದು, ಹಾಗೆ ಪಂಡ್ರಾಪುರ ಸುತ್ತಮುತ್ತ ನೋಡಲೇಬೇಕಾದ ದೇವಸ್ಥಾನಗಳು ಯಾವುದು ಅನ್ನೋ ಎಲ್ಲ ಮಾಹಿತಿ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಸೀರೀಸ್ ಆಗಿ ಬರುತ್ತೆ. ನಾವು ಪಂಡ್ರಾಪುರ್ ರೀಚ್ ಆಗೋದು ಆಲ್ಮೋಸ್ಟ್ 12:30ಗೆ ರೀಚ್ ಆಗ್ತೀವಿ. ನಮಗೆ 24 ಅವರ್ಸ್ ಟೈಮ್ ಇರುತ್ತೆ. 24 ಅವರ್ಸಲ್ಲಿ ಏನೆಲ್ಲ ನೋಡ್ಬೋದು ಪಂಡ್ರಾಪುರದಲ್ಲಿ. ಯಾಕೆಂದರೆ ಪಂಡ್ರಾಪುರ ನೀವು ಕೇಳಿರ್ಬೋದು, ವಿಪರೀತ ಅನ್ನೋಷ್ಟು ರಶ್ ಇರುತ್ತೆ. ಪಂಡ್ರಾಪುರದಲ್ಲಿ ಮಹಾರಾಷ್ಟ್ರದವರು ಪ್ರತಿಯೊಬ್ಬರು ಮನೆಯವರು ಈ ಪಂಡ್ರಾಪುರಕ್ಕೆ ಬಂದಿರ್ತಾರೆ ದೇವಸ್ಥಾನಕ್ಕೆ. ಅಷ್ಟು ವಿಶೇಷವಾದ ದೇವಸ್ಥಾನ ಇದು ಪಂಡ್ರಾಪುರದಲ್ಲಿರೋದು. ಹಾಗಾಗಿ ತುಂಬಾ ರಶ್ ಇರೋ ಕಾರಣ ನಾವು ಕ್ಯೂ ಲೈನ್ಸ್ನಲ್ಲಿ ತುಂಬ ಹೊತ್ತು ಕಾಯ್ದಲೇ ಹೇಗೆ ದರ್ಶನ ಮಾಡ್ಬೋದು, ಹಾಗೆ ಸೈಟ್ ಸೀಯಿಂಗ್ ಯಾವೆಲ್ಲ ದೇವಸ್ಥಾನಗಳಿದೆ, ತುಳಜಾಪುರ ಆಗಿರ್ಬೋದು, ಹಾಗೆ ವಿವಿಧ ದೇವಸ್ಥಾನಗಳಿದೆ, ವಿಶೇಷವಾದ ದೇವಸ್ಥಾನಗಳಿದೆ ಮಹಾರಾಷ್ಟ್ರದಲ್ಲಿ. ಆ ದೇವಸ್ಥಾನಗಳಿಗೂ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ. ಕೇವಲ 24 ಅವರ್ಸ್, ನಮಗೆ ಸ್ಯಾಟರ್ಡೆ ಸಂಡೇ ನಾವು ಪ್ಲ್ಯಾನ್ ಮಾಡ್ತಿರೋದು. ನೋಡೋಣ ಹೇಗೆ ಕವರ್ ಆಗುತ್ತೆ ಅಂತ. ತುಂಬಾ ವಿಶೇಷವಾಗಿರುತ್ತೆ ಈ ವ್ಲಾಗು. ಮುಂದೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಈಗ ಕೊನೆಯ ಸ್ಟೇಷನ್ ಕುರುಡುವಾಡಿಗೆ ಬಂದಿದ್ದೀವಿ. ಇಲ್ಲಿಂದ ಇದು ಲಾಸ್ಟ್ ಸ್ಟೇಷನ್ ನಮಗೆ ಟ್ರೈನ್ ಸ್ಟಾಪ್ ಮಾಡೋದು. ಇದಾದ ನಂತರ ಪಂಡ್ರಾಪುರ.
ನೋಡಿ 16353 ಗೋಲ್ ಗುಂಬಸ್ ಎಕ್ಸ್ಪ್ರೆಸ್. ಇದು ಕೊನೆಯ ಸ್ಟೇಷನ್ ಅದು. ಸೊ ಈಗ ನೋಡ್ಬೋದು 102 ಕಿಲೋಮೀಟರ್ಸ್ ಪರ್ ಅವರ್ ಆಯಿತು. ಸೊ ಇನ್ನೇನು ಪಂಡ್ರಾಪುರ ರೀಚ್ ಆಗಿದ್ದೀವಿ, ಆನ್ ಟೈಮಲ್ಲೇ ರೀಚ್ ಆಗಿದ್ದೀವಿ. 12:30 ನಮ್ಮದು ಅರೈವಲ್ ಟೈಮ್ ಇದ್ದಿದ್ದು. ನಾವು ಆಲ್ಮೋಸ್ಟ್ 12 o'clockಗೆ ಇವಾಗ ಪಂಡ್ರಾಪುರ ರೀಚ್ ಆಗಿಬಿಡ್ತೀವಿ. ಇಲ್ಲಿಂದ ಪಂಡ್ರಾಪುರದಿಂದ ನಾವು ನಮ್ಮ ರೂಮ್ಗೆ ಚೆಕ್ ಇನ್ ಆಗಿಬಿಟ್ಟು ನಾವು ಯಾವ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನೇನು ಪಂಡ್ರಾಪುರ ರೀಚ್ ಆಗ್ತಾ ಇದ್ದೀವಿ. ಆಗಲೇ ವಿಠಲ ನಾಮಸ್ಮರಣೆ ಪ್ರಾರಂಭ ಆಗೋಗಿದೆ. ಟ್ರೈನಲ್ಲೇ ಭಜನೆ ಮಾಡ್ತಿದ್ದಾರೆ. ಹೋಗಿ ಪುನೀಶನ ಭಜಿಸಿದವರಿಗೆ ಬೇಡಿದ ಭಾಗ್ಯ ಕೊಡುತ್ತಾನ. ಹೋಗಿ ಪುನೀಶನ ಭಜಿಸಿದವರಿಗೆ ಬೇಡಿದ ಭಾಗ್ಯವ ಕೊಡುತ್ತಾನ. ನಿಂತಾನ 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 ವಿಠಲ ನಿಂತಾನ. ಪಂಡರಾಪುರ ಬಂತು. ಚಂದ್ರಭಾಗಾ ನದಿ ನೋಡಿ, ಭೀಮಾ ನದಿ, ಇದನ್ನ ಚಂದ್ರಭಾಗಾ ಅಂತ ಕರೀತಾರೆ. ವೈಕುಂಠ ಪಂಡರಾಪುರಕ್ಕೆ ಬರ್ತಾ ಇದ್ದೀವಿ. ವೆಲ್ಕಮ್ ಟು ತಮಗೆಲ್ಲರಿಗೂ ಪಂಡರಾಪುರಕ್ಕೆ ಸ್ವಾಗತ. ಪಂಡ್ರಾಪುರ ಸ್ಟೇಷನ್ ರೀಚ್ ಆದ್ವಿ. ಇವಾಗ ನಾವು ಅಕಾಮಿಡೇಷನ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಪಂಡ್ರಾಪುರ ರೈಲ್ವೆ ಸ್ಟೇಷನ್. ಇಲ್ಲಿಗಿದು ಟರ್ಮಿನೇಟ್ ಆಗುತ್ತೆ. ಲಾಸ್ಟ್ ಸ್ಟಾಪ್ ಇದು. 12:13ಕ್ಕೆ ಅರೈವಲ್ ಆಗಿದೆ. ಪಂಡರಿ ನಗರಕ್ಕೆ ಸ್ವಾಗತ, ಶುಭ ಸ್ವಾಗತ. ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಬೋರ್ಡ್ ಹಾಕಿದ್ದಾರೆ. ಬಿಸಿಲು ಮಾತ್ರ ತುಂಬಾನೇ ಇದೆ. ಆಲ್ಮೋಸ್ಟ್ 35 डिग्री सेल्सियस ಇದೆ. वेलकम टू पंढरपुर माऊली. आप सब लोगों का पंढरपुर में स्वागत है. तुकाराम पंढरीनाथ भगवान की जय. ज्ञानेश्वर महाराज की जय. संत जगद्गुरु तुकाराम महाराज की जय. गोपाल कृष्ण भगवान की ಜೈ. ನೀವೇನಾದರೂ ವಿಡಿಯೋನ ಇಲ್ಲಿಯ ತನಕ ನೋಡ್ತಿದ್ರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ಇದೆಲ್ಲ ನಮ್ಮ ಪಂಡ್ರಾಪುರದ ಟ್ರೈನ್ ಜರ್ನಿ ಆಗಿತ್ತು. ಮುಂದಿನ ವಿಡಿಯೋನಲ್ಲಿ ನಿಮಗೆ ಪಂಡ್ರಾಪುರದಲ್ಲಿ ಇರುವ ವಿಶೇಷತೆ ಏನು, ಹಾಗೆ ಪಾಂಡುರಂಗ ವಿಠಲ ಇಲ್ಲಿ ಯಾಕೆ ಬಂದು ನಿಲ್ಲಿಸಿರೋದು ಅನ್ನೋ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಈಗ ನಮ್ಮ ಸಿಸ್ಟಮ್ನಲ್ಲಿ ಪಂಡ್ರಾಪುರಕ್ಕೆ ರೈಲ್ವೆ ಟಿಕೆಟ್ ಹೇಗೆ ರಿಸರ್ವ್ ಮಾಡೋದು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ IRCTC ಅಂತ ಟೈಪ್ ಮಾಡಿ. ಇಲ್ಲಿ IRCTC ಲಿಂಕ್ ಬಂದಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಫಸ್ಟು ಲಾಗಿನ್ ಆಗಿರಬೇಕಾಗತ್ತೆ. ಲಾಗಿನ್ ಆಗಿಲ್ಲ ಅಂದರೆ ಇಲ್ಲಿ ಲೈನ್ಸ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ನಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಡಿ. ಇನ್ ಕೇಸ್ ಏನಾದರೂ ನೀವು ಸೈನಪ್ ಆಗಿಲ್ಲ ಅಂದರೆ ಸೈನಪ್ ಆಗಬೇಕಾಗಿರುತ್ತೆ. ಇವಾಗ ನಾನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗ್ತೀನಿ. ಲಾಗಿನ್ ಆದ ನಂತರ ನಾನು ಇಲ್ಲಿ ಫ್ರಮ್ ಮತ್ತು ಟೂನ ಹಾಕ್ತಿದ್ದೀನಿ. ಫ್ರಮ್ ಬಂದುಬಿಟ್ಟು ಬೆಂಗಳೂರಿಂದ SBC ಸ್ಟೇಷನ್ ಕೋಡ್ ಕೊಡ್ತೀನಿ. ಹಾಗೆ ಪಂಡ್ರಾಪುರದ್ದು ಸ್ಟೇಷನ್ ಕೋಡ್ ಬಂದುಬಿಟ್ಟು PVR ಅಂತ ಕೊಡ್ತೀನಿ. ಯಾವುದಾನ ಡೇಟ್ ಒಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದಾನ ಒಂದು ರ್ಯಾಂಡಮ್ ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಡ್ತೀನಿ. ಈಗ ನೋಡಿ, ನಾನು 26 ಮಾರ್ಚಿಗೆ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅಂತ ಕಾಣ್ತಿದೆಯಲ್ಲ, ಇದೇ ಟ್ರೈನು. ಇಲ್ಲಿ ನಿಮಗೆ ಸ್ಲೀಪರ್, ಇದು CC ಅಂತಿದೆಯಲ್ಲ, AC ಚೇರ್ ಕಾರ್ ಅದಿಲ್ಲ. ಹಾಗೆ AC 3 ಟೈರ್ ನಾವು ಹೋಗಿದ್ದಿದೆ. ಹಾಗೆ AC 2 ಟೈರ್, ಹಾಗೆ AC 1 ಟೈರ್. ಓಕೆನಾ. ಸ್ಲೀಪರ್ ಕ್ಲಾಸಲ್ಲಿ ನಮಗೆ ಅವೈಲಬಲ್ RACನಲ್ಲಿದೆ. ಕೆಲವೊಂದು ಡೇಟ್ಸ್ಗೆಲ್ಲ ಅವೈಲಬಲ್ ಇದೆ, ನೀವು ನೋಡ್ಬಿಟ್ಟು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈಗ ಸಂಡೇ 30th ಮಾರ್ಚ್ಗಿದೆ ನೋಡಿ, 470 rupees ಪರ್ ಪರ್ಸನ್ ಆಗಿರುತ್ತೆ. ಇದ್ರ ಜೊತೆ ಕನ್ವೀನಿಯನ್ಸ್ ಚಾರ್ಜ್ ಕೂಡ ಸ್ವಲ್ಪ ಆ್ಯಡ್ ಆಗುತ್ತೆ. ಹಾಗೆ 3 ಟೈರ್ AC ಬಂದುಬಿಟ್ಟು 1265 rupees ಆಗುತ್ತೆ. ಹಾಗೆ 2 ಟೈರ್ AC ಬಂದುಬಿಟ್ಟು 1815 rupees ಆಗುತ್ತೆ ಒಬ್ಬರಿಗೆ. ಹಾಗೆ 1 AC ಬಂದುಬಿಟ್ಟು 3060 rupees ಆಗಿರುತ್ತೆ. ಈಗ ನಾನು ಸ್ಲೀಪರ್ ಕ್ಲಾಸಿಂದ ನಿಮಗೆ ತೋರಿಸ್ತೀನಿ.
30th ಮಾರ್ಚಿಗೆ ನಾನು ಸುಮ್ಮನೆ ಬುಕ್ ನವ್ ಅಂತ ಕೊಡ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಬುಕ್ ನವ್ ಅಂತ ಕೊಟ್ಮೇಲೆ ಕೆಳಗಡೆ ಬಂದು ನಿಮ್ಮ ಹೆಸರು, ಏಜ್, ಜೆಂಡರ್ ಹಾಗೆ ಪ್ರಿಫರೆನ್ಸ್. ಇದರಲ್ಲಿ ನಿಮಗೆ ಲೋಯರ್ ಬೇಕಾ, ಮಿಡಲ್ ಬೇಕಾ, ಅಪ್ಪರ್ ಬೇಕಾ, ಸೈಡ್ ಅಪ್ಪರ್ ಬೇಕಾ, ಸೈಡ್ ಲೋಯರ್ ಬೇಕಾ, ನಿಮ್ಮ ಪ್ರಿಫರೆನ್ಸ್ನ ಕೊಟ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಹೋಗಿ. ನಿಮಗೆ ಎಲ್ಲಾರ್ದು ಒಂದೇ ಕಡೆ ಬೇಕು ಅಂದರೆ, ನೀವು ಮಲ್ಟಿಪಲ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ದೀರಾ ಅಂದರೆ ಮಲ್ಟಿಪಲ್ ಟಿಕೆಟ್ ನೀವು ಬುಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಆ್ಯಡ್ ಪ್ಯಾಸೆಂಜರ್ ಅಂತ ಇರುತ್ತೆ. ಹಾಗೆ ನಿಮ್ಗೆ ಎಷ್ಟು ಜನದ ಬೇಕಾದ್ರೂ ನೀವು ಬುಕ್ ಮಾಡ್ಕೊತಾ ಹೋಗ್ಬೋದು. ನೀವು ಮಲ್ಟಿಪಲ್ ಪ್ಯಾಸೆಂಜರ್ಸ್ನ ನೀವು ತಗೊಳ್ಳುವಾಗ ಇಲ್ಲಿ ಒಂದು ಆಪ್ಷನ್ ಇರುತ್ತೆ. ಅದೇನು ಅಂದರೆ ರಿಸರ್ವೇಷನ್ ಚಾಯ್ಸ್ ಅಂತ ಇರುತ್ತಲ್ಲ, ಬುಕ್ ಓನ್ಲಿ ಇಫ್ ಆಲ್ ಬರ್ತ್ಸ್ ಆರ್ ಅಲಾಟೆಡ್ ಇನ್ ಸೇಮ್ ಕೋಚ್ ಅಂತ ಇರುತ್ತೆ. ನೀವು ಎಷ್ಟು ಜನದ ನೇಮ್ ಕೊಡ್ತೀರೋ ಆ ಪ್ರಿಫರೆನ್ಸ್ ಕೊಟ್ಟರೆ ಎಲ್ಲಾರ್ದು ಒಂದೇ ನಿಮಗೆ ಕೋಚ್ನಲ್ಲಿ ರಿಸರ್ವ್ ಆಗುತ್ತೆ ಟ್ರೈನ್ ಟಿಕೆಟ್ಸು. ಹಾಗೆ ಮುಂದೆ ಬಂದು ನೀವು ಕಂಟಿನ್ಯೂ ಅಂತ ಕೊಟ್ಟರೆ ಪೇಮೆಂಟ್ ಮೋಡ್ಗೆ ಹೋಗ್ಬಿಟ್ಟು ನೀವು ಪೇ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.